ಒಂದು ರಟ್ಟಿಂಗ್ ಬಾಕ್ಸ್ ತಗೊಂಡಿದ್ದೀನಿ ನಾನು. ಯಾವ್ದು ಬೇಕಾದ್ರೂ ತಗೋಬೋದು. ಈ ಥಿಕ್ನೆಸ್ಸು ಅಷ್ಟೇ, ನಾನು ಈ ಥರ ಇಷ್ಟು ದಪ್ಪ ಇರೋ ತಗೊಂಡಿದ್ದೀನಿ. ನನಗೆ ಇದು ಸಿಕ್ಕಿದೆ, ಇದೇ ಥರ ತಗೊಂಡಿದ್ದೀನಿ. ನಿಮ್ಗೆ ಏನಾದರೂ ದಪ್ಪ ಇರೋದು ಬೇಕು ಅಂತಂದರೆ ನೀವು ದಪ್ಪ ಇರೋ ತಗೋಬೋದು. ನಾನಿಲ್ಲಿ ಈ ಪಾರ್ಟ್ ಮತ್ತು ಈ ಪಾರ್ಟ್ ತಗೊತಾ ಇದ್ದೀನಿ, ಯಾಕಂದರೆ ಇಲ್ಲಿ ಸೈಡೆಲ್ಲ ಒಂದು ಸ್ವಲ್ಪ ಹೋಲ್ ಇದೆ ಅಂತ ಹೇಳಿ. ಇದನ್ನು ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾನು ಈ ಲೈನಿಗೊಂದು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು, ಇಷ್ಟು ದೊಡ್ಡದಕ್ಕೆ ಬೇಕಾದರೂ ನೀವು ಮಾಡ್ಕೋಬೋದು, ಅಥವಾ ಇಷ್ಟು ಚಿಕ್ಕದಕ್ಕೆ ಬೇಕಾದರೂ ಮಾಡ್ಕೋಬೋದು. ಆ ಥರ ನಿಮಗೆ ಎಷ್ಟು ಲೆಂತ್ ಇರೋದು ಬೇಕು ಅಂತಂದರೆ ನೀವು ಅಗಲ ಬೇಕಾದ್ರೆ ಕಮ್ಮಿ ಮಾಡ್ಕೊಂಡು ಲೆಂತ್ ಇರೋದಕ್ಕೆ ಕೂಡ ಮಾಡ್ಕೋಬೋದು. ನಾನು ಇಷ್ಟು ಲೆಂತ್ ತಗೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಪೀಸ್ ಬೇಕು, 8 ಬೇಕೋ ಇಲ್ಲ 6 ಬೇಕೋ ಇಲ್ಲ 4 ಪೀಸಸ್ ಮಾತ್ರ ಸಾಕು. ಅದು ಎಷ್ಟು ಪೀಸಸ್ ಬೇಕು ನಿಮಗೆ ಅಷ್ಟು ಪೀಸಸ್ಸು ನೀವು ಒಂದೇ ಸಮ ಕಟ್ ಮಾಡಬೇಕು. ನೋಡಿ ಇಲ್ಲಿ ಒಂದೇ ಸಮ ಫುಲ್ಲು ಒಂದೇ ಸಮ ಕಟ್ ಮಾಡಬೇಕು. ನೀವು ಎಷ್ಟು ಪೀಸ್ ತಗೋತೀರೋ ಅಷ್ಟು ಫುಲ್ ಸೇಮ್ ಪೀಸಸ್ ಇರಬೇಕು, ಇಲ್ಲಾಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗುತ್ತೆ. ನೆಕ್ಸ್ಟ್ ಇದು ನಾನು 4 ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ, 4 ಪೀಸಸ್. ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ನೆಕ್ಸ್ಟ್ ಈ ಥರ ನೀವು ಬಬಲ್ಸ್ ಸಿಗುತ್ತೆ, ಇದನ್ನು ನೀವು ಬುಕ್ ಸ್ಟೋರಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಇದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ನಿಮಗೆ 10 ರುಪೀಸ್ ಇದು 10 ರುಪೀಸ್ ನಾನು ಪ್ಯಾಕೆಟ್ ತೊಗೊಂಡು ಬಂದಿದ್ದು. ನಾನು 2 ತೊಗೊಂಡು ಬಂದಿದ್ದೀನಿ, ಏನಾದ್ರು ಖಾಲಿ ಆದರೆ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು. ಒಂದೇ ಪ್ಯಾಕ್ ಸಾಕಾಗುತ್ತೆ, ಬಟ್ ಎಕ್ಸ್ಟ್ರಾ ಇದ್ದರೆ ಮತ್ತೆ ಏನು ರಿಸ್ಕ್ ಇರಲ್ಲ ಅಂತ ತೊಗೊಂಡು ಬಂದಿದ್ದೀನಿ. ಇದು ಮಾಮೂಲಿ ಬುಕ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಫೆವಿಕಾಲ್ ತೊಗೊಂಡಿದ್ದೀನಿ ನಾನು ಗಮ್ಮಿಗೆ. ನಿಮ್ಮ ಹತ್ರ ಒಂದು ಫೆವಿ ಬಾಂಡ್ ಇದ್ರೂ ಓಕೆ, ಈ ಥರ ಫೆವಿ ಬಾಂಡ್ ಇದ್ರೂ ಓಕೆ ನಿಮಗೆ. ನಾನು ಫೆವಿಕಾಲ್ ತೊಗೊಂಡಿದ್ದೀನಿ. ಇದನ್ನು ನಿಮಗೆ ಎಷ್ಟೆಷ್ಟು ಲೆಂತಿಗೆ ಬೇಕು ಅಷ್ಟೆಷ್ಟು ಫಸ್ಟ್ ನಾನು ಗಮ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸುತ್ತ ಬಾಲ್ಸ್ನ ನಾನು ಫೆವಿಕಾಲಲ್ಲಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದು 3ಕ್ಕೂ ಸೇಮ್ ಇದೇ ಥರನೇ ಮಾಡಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಹೆಂಗೆ ಮಾಡಿದ್ದೀನಿ ಹಂಗೆ ಮಾಡಬೇಕು. ಇದಕ್ಕಿವಾಗ ನಾನಿವಾಗ ಕಲರ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದೇ ಕಲರ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನೀವು ಬೇರೆ ಬೇರೆ ಕಲರ್ ಬೇಕಾದರೂ ಮಾಡ್ಕೋಬೋದು, ಅಥವಾ ಮೂರು ಒಂದೊಂದು ಕಲರ್ ಥರ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಇದಕ್ಕಿವಾಗ ಕಲರ್ ಮಾಡ್ಕೋತಾ ಇದ್ದೀನಿ. ಸೇಮ್ ಇದೆಲ್ಲ ನೀಟಾಗೆಲ್ಲ ಸ್ಟಿಕ್ಕೆಲ್ಲ ಆಗಾದಮೇಲೆ ಫುಲ್ಲು ಬ್ಯಾಕು ಮತ್ತು ಫ್ರಂಟು 2 ಸೇರಿಸಿ ಕಲರಿಂಗ್ ಮಾಡಬೇಕು. ಇದಿವಾಗ ಆರಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ರೆಡಿ ಮಾಡ್ಕೋತೀನಿ. ಇವಾಗ ಇದಕ್ಕೆ ನಾನು ಈ ಗಮ್ಮೆಲ್ಲ ಫುಲ್ ಆರಾದ್ಮೇಲೆ ನಾನು ಇದಕ್ಕೆ ಆರೆಂಜ್ ಕಲರ್ ಪೇಂಟ್ ಮಾಡ್ತಾ ಇದ್ದೀನಿ. ಈ ಕಲರು ನಾನು ಇದು ಫೆವಿಕ್ರಾಲ್ ಅಂತ ಈ ಥರ ಪೇಂಟ್ ತಗೊಂಡಿದ್ದೀನಿ. ನಿಮಗೆ ಯಾವ ಥರ ಅವೈಲೇಬಲ್ ಇರುತ್ತೆ ನಿಮ್ಮ ಮನೇಲಿ ಏನಾದರೂ ಇದ್ದರೆ ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಈ ಮಕ್ಕಳೆಲ್ಲ ಇದ್ದರೆ ಮಕ್ಕಳು ಕಲರಿಂಗ್ ಮಾಡೋದು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಈ ಥರ ಫುಲ್ ಎಲ್ಲದಕ್ಕೂ ನೀಟಾಗಿ ಹಾಕಬೇಕು. ಇದಕ್ಕೂ ಸಮೇತ ಹಾಕಬೇಕು. ಇದು ನಾನು ಲಾಸ್ಟಿಗೆ ಹಾಕ್ತೀನಿ, ಯಾಕೆಂದರೆ ಅದೊಂದು ಸ್ವಲ್ಪ ಗಮ್ಮು ಆರಲಿ ಅಂತೇಳಿ. ಬ್ಯಾಕ್ ನಾವು ವಾಲಿಗೆ ಸ್ಟಿಚ್ ಮಾಡ್ತೀವಿ, ಗಮ್ಮಲ್ಲಿ ನಾವು ಸ್ಟಿಚ್ ಮಾಡ್ತೀವಿ. ಸೊ ಹಾಗಾಗಿ ಬ್ಯಾಕ್ ಬೇಕಾದರೆ ಬೇಡ, ನೀವು ಬೇಕಾದ್ರೆ ಫ್ರಂಟಿಗೆ ಬೇಕಾದರೂ ಮಾಡ್ಕೋಬೋದು. ಟೈಮ್ ಏನಾದರೂ ಇಲ್ಲ ನಿಮಗೆ ಅಂತಂದರೆ, ಟೈಮ್ ಇದ್ದರೆ ಬೇಕಾದ್ರೆ ಬ್ಯಾಕಿಗೂ ಮಾಡ್ಕೊಳ್ಳಿ. ನಾನು ಜಸ್ಟ್ ಫ್ರಂಟ್ ಮಾತ್ರ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಡಿಸೈನ್ಗೋಸ್ಕರ ವೈಟ್ ಕಲರ್ ಪೇಂಟ್ ತೊಗೊಂಡಿದ್ದೀನಿ. ವೈಟ್ ಕಲರೇ ತೊಗೊಳ್ಳಿ, ಯಾಕೆ ಅಂತಂದರೆ ನಾವು ಬ್ಯಾಕ್ಗ್ರೌಂಡ್ ನಾವು ಡಾರ್ಕ್ ಮಾಡುವಾಗ ವೈಟ್ ಕಲರ್ ಮಾಡಿದ್ರೆ ಒಂದು ಸ್ವಲ್ಪ ಎಲಿಗೆಂಟಾಗಿ ಕಾಣುತ್ತೆ ಅಂತೇಳಿ ಜಸ್ಟ್ ಒಂದು ಡಾಟ್ ಅಷ್ಟೇ ಈ ರೀತಿ
ನಾನು ಈ ಬೌಲ್ಸ್ಗಳು ಎರಡರ ಮಧ್ಯೆ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಬೇಕಾದ್ರೆ ಹತ್ರಕ್ಕೆ ಇಟ್ಕೋಬೋದು. ನಾನು ಬಾಲ್ಸ್ ಮಧ್ಯೆ ಇಡ್ತಾ ಇದ್ದೀನಿ. ಈ ಥರ ದೊಡ್ಡದು ಅಷ್ಟೇ, ಸ್ವಲ್ಪ ಜಾಸ್ತಿ ಇಟ್ಕೊಂಡಿಟ್ರೆ ದೊಡ್ಡದಾಗಿ ಬರುತ್ತೆ. ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ತಗೊಂಡು ನೆಕ್ಸ್ಟ್ ಈ ಥರ ಇದು ಅಷ್ಟೇ ನಿಮಗೆ ಬುಕ್ ಸ್ಟೋರೆಲ್ಲ ಸಿಗುತ್ತೆ. ಕುಂದಾನು ರೌಂಡ್ ಬೇಕಾದರೂ ಸಿಗುತ್ತೆ, ಚಿಕ್ಕದು ಬೇಕಾದ್ರೂ ಸಿಗುತ್ತೆ. ನಾನು ಈ ಥರ ಶೇಪಲ್ಲಿ ನಾನು ತಗೊಂಡಿರೋದು. ಈ ಥರ ನೋಡಿ, ಈ ಥರ ಶೇಪಲ್ಲಿ ನಾನು ಈ ಥರ ಶೇಪಲ್ಲಿ ತಗೊಂಡಿದ್ದೀನಿ. ಇದು ಅಷ್ಟೇ, ಇದು 30 ರೂಪಾಯಿ ಪ್ಯಾಕೆಟ್ ಒಂದಕ್ಕೆ. ಇದಕ್ಕೆ ಇವಾಗ ಇದಕ್ಕೆ ಸ್ಟಿಕ್ ಮಾಡಬೇಕು. ಹಿಂದೆ ಗಮ್ ಹಾಕ್ಕೊಂಡು ಸ್ವಲ್ಪ ಸ್ಟಿಕ್ ಮಾಡ್ಕೊಳ್ತಾರೆ. ನಾನು ಈ 3 ಡಾಟ್ ಮಧ್ಯೆ ಒಂದು ಇಟ್ಟಿದ್ದೀನಿ. ಇಷ್ಟೇ ಡಿಸೈನ್. ಇದು ಫುಲ್ ಡಿಸೈನ್ ಆಗಿದೆ. ನೀವು ಬೇಕಾದರೆ ಡಾಟ್ ಬದಲಿಗೆ ನೀವು ಬೇರೆ ಡಿಸೈನ್ ಬೇಕಾದರೂ ಕೊಟ್ಕೋಬೋದು. ನನಗೆ ಡಾಟ್ ಬೇಗ ಡೆಕೋರೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ದೊಡ್ಡದು ಒಂದು ಚಿಕ್ಕದು ಡಾಟಲ್ಲಿ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದಿಷ್ಟೇ ಸಾಕು. ಇದೇ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮಲ್ಲಿ ಹಾಕೋದ್ರಿಂದ ಇದು ವಾಲ್ಗೆ. ನೆಕ್ಸ್ಟ್ ಇದೇ ಥರದನ್ನ ನಾನು ಒಂದು 6 ಪೀಸ್ ಇಲ್ಲಾಂದರೆ ಒಂದು 8 ಪೀಸ್ ನಾನು ಅದನ್ನು ಇದೇ ಥರದ್ದು ಕಲರ್ ಒಂದೊಂದು ಕಲರಲ್ಲಿ ನಾನು ಮಾಡ್ಕೊಳ್ತೀನಿ. ಮಾಡ್ಕೊಂಡಾದ್ಮೇಲೆ ಇದು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ಬೇಕಾದರೆ ನೀವು ಮಿರರ್ದು ಸಣ್ಣದು ಮಣಿ ಕೂಡ ಬರುತ್ತೆ. ಒಂದು ಡಾಟ್ ಹಂಗೆ ಇಡೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಸೇಮ್ ಈ ಥರ ಮಿರರ್ದು ವರ್ಕ್ದು ಚಿಕ್ಕದು ಕೂಡ ಬರುತ್ತೆ. ಅದನ್ನು ಬೇಕಾದರೆ ನೀವು ಫೆವಿಕಾಲಲ್ಲಿ ಬೇಕಾದರೆ ಗಮ್ ಬೇಕಾದ್ರೆ ನೀವು ಸ್ಟಿಕ್ ಮಾಡ್ಕೋಬೋದು. ಆ ಥರ ಒಂದು ಡಿಸೈನ್ ಮಾಡಿದ್ರು ಅದು ಒಂದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಪೇಂಟಿಂಗಲ್ಲೇ ನೀವು ಡ್ರಾ ಮಾಡಿಕೊಂಡು ನೀವು ಡಿಸೈನ್ ಮಾಡ್ತೀರಾ ಅಂತಂದರೆ ನೀವು ಪೇಂಟಿಂಗಲ್ಲಿ ಕೂಡ ಮಾಡ್ಬೋದು. ನಮಗೆ ಡಿಸೈನ್ ಎಲ್ಲ ಮಾಡೋಕ್ಕೆ ನಮಗೆ ಟೈಮ್ ಸಾಕಾಗೋದಿಲ್ಲ. ನಮಗೆ ತುಂಬ ಸಿಂಪಲ್ ಆಗಿರಬೇಕು, ಬೇಗ ಕೆಲಸಗಳು ಡೆಕೋರೇಷನ್ ಮುಗಿಬೇಕು ಅಂತಂದರೆ ಈ ಥರ ಡಾಟಲ್ಲೂ ಬೇಕಾದರೆ ನೀವು ಕವರ್ ಮಾಡ್ಕೋಬೋದು. ಬಟ್ ನೀವು ಯಾವುದೇ ಕಲರ್ ಕೊಟ್ರೂ ವೈಟಲ್ಲಿ ಡಿಸೈನ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ ಎದ್ದು ಕಾಣುತ್ತೆ ಅಂತ ಅದಕ್ಕೆ ನಾನು ವೈಟ್ ಕೊಟ್ಟಿದ್ದೀನಿ. ಮಿರರು ಅಷ್ಟೇ ಈ ಥರ ಒಂದು 3 ಮಿರರ್ಸ್ ಇಟ್ಟಾಗ ಅದು ಇಲ್ಲಿಗೆ ನಾವು ಲ್ಯಾಂಪ್ ಹಾಕಿದಾಗ ಲೈಟ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ನೋಡ್ಕೊಳ್ಳಿ ಇಷ್ಟ. ನಾನು ಇಷ್ಟು ಕಲರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ವಾಲಿಗೆ ಹಾಕ್ತೀನಿ, ಯಾಕಂದರೆ ಇದು ಆಪೋಸಿಟ್ ವಾಲು, ಇದು ಇನ್ನೊಂದು ವಾಲ್ ಇದೆ ಆ ಸೈಡಿಗೆ ಹಾಕ್ತೀನಿ. ಒಂದೊಂದು ಕಲರ್ನ ನಾನು 2 ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದನ್ನೇ 4 ಸೆಟ್ ಕೂಡ ಮಾಡ್ಕೋಬೋದು. ನಾನು 2 ಸಾಕು ಅಂತ ಹೇಳ್ಬಿಟ್ಟು 2 ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಲೈಟ್ ಹಾಕಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಜಾಸ್ತಿ ಒಂದೇ ಕಲರ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಬೇರೆ ಕಲರ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಇದೆಲ್ಲ ನನ್ನ ಹತ್ರ ಪೇಂಟಿಂಗ್ ಎಲ್ಲ ಇತ್ತು. ಇದು ಕಲರ್ದು ಇದೆಲ್ಲ ಪೇಂಟಿಂಗ್ ಇತ್ತು ನನ್ನ ಹತ್ರ. ವೈಟ್ ಕಲರ್ ಒಂದು ಪೇಂಟಿಂಗ್ ಇರಲಿಲ್ಲ. ಆ ಪೇಂಟಿಂಗ್ದು ವೈಟ್ ಕಲರ್ ಒಂದು ಇರಲಿಲ್ಲ, ಅದೊಂದು ತೊಗೊಂಡೆ. ಅದು ಒಂದು ಬಾಟಲ್ ಒಂದಿಷ್ಟು ದೊಡ್ಡದು ಬರುತ್ತೆ, ಅದು 20 ರೂಪೀಸ್. ಅದು ಟೋಟಲ್ ಆಗಿ ನನಗೆ 300 ರೂಪೀಸ್ ಖರ್ಚಾಗಿದೆ. ಆಮೇಲೆ ನೆಕ್ಸ್ಟ್ ನಾನು ಇದನ್ನ ಈ ಲೈಟ್ ಇದಕ್ಕೆ ಹಿಂಗೆ ಸ್ಟಿಕ್ ಮಾಡ್ತೀನಿ. ಈ ಲೈಟ್ನ ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ, ಬಟ್ ಅದು 24ಗೆ ಬರೋದು. ಅಷ್ಟೊತ್ತಿಗೆ ದೀಪಾವಳಿನೇ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನಿದು ಮೈಸೂರಲ್ಲಿ ಮನ್ನಾಸ್ ಮಾರ್ಕೆಟಿಗೆ ಹೋದರೆ ನಿಮಗಿದು ಹೋಲ್ಸೇಲ್ ರೇಟಲ್ಲಿ ನಮ್ಗೆ ಹಾಕ್ಕೊಡ್ತಾರೆ. ಇದು 180 ರೂಪಾಯಿ ಆಯಿತು. ಇದು ನಾನು 12 ತೊಗೊಂಡಿದ್ದೀನಿ. ಈ ಥರ ವಾಮ್ ಲೈಟ್ ಈ ಥರ ಲೈಟ್ ಬರುತ್ತೆ. ಇದನ್ನು ನಾವು ಇಲ್ಲಿಗೆ ವಾಲಿಗೆ ಹೀಗೆ ಸ್ಟಿಕ್ ಮಾಡಿದಾಗ ಈ ಥರ ಹೀಗೆ ಕಾಣುತ್ತೆ. ಈ ಥರ ಹಿಂಗೆ ಕಾಣುತ್ತೆ. ಇದನ್ನು ನಾನು ವಾಲಿಗೆ ಸ್ಟಿಕ್ ಮಾಡಿ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಬೆಳಕಿದೆ, ಸ್ವಲ್ಪ ನೈಟ್ ಟೈಮಲ್ಲಿ ವಾಲ್ಗೆ ಸ್ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಇದು ಹೆಂಗೆ ಬರುತ್ತೆ ಅಂತೇಳಿ. ಇಷ್ಟೇ ಫ್ರೆಂಡ್ಸ್. ಇದು ರಟ್ಟಿಂಗ್ ಬಾಕ್ಸು ನೀವು ಯಾವ್ದು ಬೇಕಾದರೂ ತೊಗೋಬೋದು. ಎಷ್ಟು ದಪ್ಪದಾದ್ರೂ ತೊಗೋಬೋದು, ತೆಳುನಾದ್ರೂ ತೊಗೋಬೋದು. ಅಕಸ್ಮಾತ್ ನಿಮಗೆ ಏನಾದ್ರೂ ಕಲರ್ಸು ನಮಗೆ ಇಲ್ಲ, ನೆಕ್ಸ್ಟ್ ನಾವು ಪೇಂಟಿಂಗ್ ಏನು ಜಾಸ್ತಿ ಮಾಡಲ್ಲ, ನಮಗದು ಯೂಸ್ ಆಗಲ್ಲ, ಮತ್ತು ನಾವು ತಂದಾಗ ವೇಸ್ಟ್ ಆಗುತ್ತೆ ಅದು ಅಂತ ಹೇಳೋದಾದರೆ ನೀವು ಬೇಕಾದ್ರೆ ನೈಲ್ ಪಾಲಿಶ್ ಕಲರಲ್ಲೂ ಬೇಕಾದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ನೈಲ್ ಪಾಲಿಶ್ ಇರುತ್ತಲ್ಲ, ನಿಮಗೆ ಯಾವ್ಯಾವ ಕಲರ್ ನೈಲ್ ಪಾಲಿಶ್ ಹೆಣ್ಮಕ್ಳು ಇರೋ ಮನೇಲಿ ಕಾಮನ್ ಆಗಿ ಎಲ್ಲ ಕಲರ್ಸು ನಿಮ್ಗೆ ಇಷ್ಟ ಆಗಿರೋ ಕಲರ್ಸ್ಗಳು ಇರುತ್ತೆ. ನೈಲ್ ಪಾಲಿಶ್ ಇದ್ರೆ ನೀವು ನೈಲ್ ಪಾಲಿಶಲ್ಲೂ ಬೇಕಾದ್ರೆ ಇದನ್ನ ಫುಲ್ ಕಲರಿಂಗ್ ಮಾಡ್ಬೋದು ನೀವು.
ನೈಲ್ ಪಾಲಿಶಲ್ಲಿ ಪೇಂಟಿಂಗ್ ನಾವು ಯೂಸ್ ಮಾಡ್ಕೊಳ್ಳೋದಂದ್ರೆ ನೈಲ್ ಪಾಲಿಶ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಪೇಂಟಿಂಗನ್ನು ಯೂಸ್ ಮಾಡ್ಬೋದು. ಇದು ಒಂದ್ಸತಿ ನಾವು ಈ ಥರ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನಾವು ಬೇಕಾದ್ರೆ ಎಲ್ಲಿಗೆ ಬೇಕಾದ್ರೂ ವಾಲಿಗೆ ಬೇಕಾದ್ರೆ ಹಾಕೋಬೋದು, ಮನೆ ಒಳಗೂ ಬೇಕಾದ್ರೆ ಇದನ್ನ ಹಾಕೋಬೋದು. ದೀಪಾವಳಿಗೆ ಹಾಕ್ಬೇಕು ಅಂತ ಏನಿಲ್ಲ, ಬಟ್ ದೀಪಾವಳಿಗಾದರೆ ಸ್ವಲ್ಪ ದೀಪಗಳನ್ನೆಲ್ಲ ತುಂಬ ಇಡೋದ್ರಿಂದ ವಾಲ್ಗಳಿಗೆಲ್ಲ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಇನ್ನೂ ಲುಕ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಇದನ್ನ ಬೇಕಾದ್ರೆ ನೀವು ರೀಯೂಸ್ ಬೇಕಾದ್ರೂ ಮಾಡ್ಬೋದು. ಇದೇನು ಗಮ್ ಏನು ಬಿದೋಗೋದಿಲ್ಲ. ಇದನ್ನ ಬೇಕಾದ್ರೆ ಬಾಲ್ಸ್ನ ನೀವು ಕಟ್ ಮಾಡಬೇಕಾದ್ರೂ ನಾವು ಸ್ಟಿಚ್ ಮಾಡ್ಬೋದು. ಅಂದರೆ ಸ್ಟಿಚ್ ಅಂದರೆ ಗಮ್ ಹಾಕ್ಬೋದು. ನಾನು ಕಟ್ ಮಾಡಿದ್ರೆ ಅದ್ರ ಶೇಪ್ ಸ್ವಲ್ಪ ಸರಿಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ರೌಂಡ್ ಬಾಲ್ಸ್ನ ನಾನು ಇಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಆಮೇಲೆ ಮಾಡಿದ್ದು ಅಂತ ಹೇಳಿ. ಓಕೆ, ಇದೇ ನಾನು ಇವಾಗ ಡೆಕೋರೇಷನ್ ಮಾಡಿರೋದು. ಇದೇ ಥರ 4 ನಾನು ಈ ವಾಲ್ಗೂ ಹಾಕ್ತೀನಿ. ಈ ವಾಲಿಗೆಲ್ಲ ಫುಲ್ ಹಾಕಿ ಕಂಪ್ಲೀಟ್ ಆದಮೇಲೆ ನಾನು ದೀಪಾವಳಿಗೆ ಹಾಕ್ತೀನಿ. ಜಸ್ಟ್ ಇದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಹಾಕಿರೋದು. ಇದು ಫೈನಲ್ ಲುಕ್ ಇಷ್ಟ. ಇದು ಇದ್ರ ಮೇಲೆ ನಾನು ಇನ್ನೇನು ಡೆಕೋರೇಷನ್ ಮಾಡಲ್ಲ. ಸೇಮ್ ಇದೇ ಥರ ಆ್ಯಸ್ ಇಟ್ ಈಸ್ ಇಲ್ಲಿ 4 ಬರುತ್ತೆ, ಸೇಮ್ ಅದೇ ಥರ ಹಾಕೋದಷ್ಟೇ. ನೆಕ್ಸ್ಟ್ ಇಲ್ಲಿಗೆ ಬಲೂನ್ಸ್ದು ತೋರಿಸಿದ್ದೀನಲ್ಲ ಅದೊಂದು ಲೈಟ್ ಇದು ಮಾಡ್ತೀನಿ. ಅದು ಸ್ವಲ್ಪ ಗ್ಲೂ ಎಲ್ಲ ಇನ್ನೂ ಆರಿಲ್ಲ, ಫುಲ್ ಎಲ್ಲ ಡ್ರೈ ಎಲ್ಲ ಆದಮೇಲೆ ಅದನ್ನು ನೆಕ್ಸ್ಟ್ ಅದು ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ನಮಸ್ಕಾರ.